ನಮಸ್ಕಾರ. ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ದಿನ ಮಕರ ಸಂಕ್ರಾಂತಿಯ ಹಬ್ಬಕ್ಕೆ ಎಲ್ಲರೂ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಹಾಕಿ ಲಡ್ಡನ್ನು ಮಾಡ್ತಾರೆ. ಅದಕ್ಕೆ ಎಳ್ಳುಂಡೆ ಅಂತ ಹೇಳ್ತಾರೆ. ಆದರೆ ನಾವು ಈ ದಿನ ಎಳ್ಳುಂಡೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಮಾಡ್ತಾರೆ. ಈ ದಿನ ಬೇಸನ್ ಲಾಡನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮಾಡುವ ವಿಧಾನವನ್ನು ಬರೆದುಕೊಳ್ಳಿ. 2 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, 1.5 ದೊಡ್ಡ ಚಮಚ ಬಾಂಬೆ ರವೆ, 6 ಏಲಕ್ಕಿ, 1/4 ಭಾಗ ಜಾಯಿಕಾಯಿ ತುಂಡು. ಮೊದಲು ನಾವು ಸಕ್ಕರೆಯ ಪಾಕವನ್ನು ಮಾಡಬೇಕು. ಸಕ್ಕರೆ ಪಾಕ ಮಾಡಲಿಕ್ಕೆ 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆಗೆ 2 ಕಪ್ ಕಡಲೆ ಹಿಟ್ಟು, ಕಡಲೆ ಹಿಟ್ಟಿನ ಅರ್ಧ ಸಕ್ಕರೆ, 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆಗೆ 1/4 ಕಪ್ ನೀರು ಹಾಕಬೇಕು. 1/4 ಕಪ್ ನೀರು ಹಾಕಬೇಕು. ನಂತರ ಈಗ ಗ್ಯಾಸನ್ನು ಆನ್ ಮಾಡೋಣ. ಚೆನ್ನಾಗಿ ಗಟ್ಟಿ ಪಾಕವಾಗಬೇಕು. ಇದು ಗಟ್ಟಿ ಪಾಕವಾಗುವವರೆಗೆ ಚೆನ್ನಾಗಿ ಕೆದಕಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಮಕರ ಸಂಕ್ರಾಂತಿಯ ದಿನ ಎಳ್ಳುಂಡೆ ಮಾಡೋದು, ನಂತರ ಸುಹಾಸಿನಿಯರಿಗೆ ಅರಿಶಿನ ಕುಂಕುಮ ಬಳೆಗಳನ್ನು ಕೊಡುವುದೆಲ್ಲ ಸಂಪ್ರದಾಯವಿದೆ. ಅದೇ ರೀತಿ ಕೆಲವು ಮನೆತನಗಳಲ್ಲಿ ಅಂದರೆ ಆ ಕಡೆ ಸಾಧಾರಣ ನಮ್ಮ ಈ ಊರಿನಲ್ಲಿಲ್ಲ, ಬೆಂಗಳೂರು ನಂತರ ಆಚೆ ಘಟ್ಟದ ಸೈಡ್ನಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಗೋಡಂಬಿ, ಬೋರೆಹಣ್ಣು, ನಂತರ ಸಣ್ಣ ಸಣ್ಣ ಕಬ್ಬಿನ ತುಂಡುಗಳನ್ನು ಮಾಡಿ ನಾವು ಆರತಿ ಅಕ್ಷತೆ ಹಾಕ್ತೇವಲ್ಲ, ಆರತಿಗೆ ಅದೇ ರೀತಿ ಆ ತುಂಡುಗಳು ಗೋಡಂಬಿ ಬೋರೆಹಣ್ಣನ್ನು ಅವರ ತಲೆ ಮೇಲೆ ಹಾಕಿ ಅಕ್ಷತೆ ಬದಲು ಆರತಿಯನ್ನು ಮಾಡಿ ಮಕ್ಕಳನ್ನು ಆಶೀರ್ವಾದ ಮಾಡುವ ಸಂಪ್ರದಾಯ ಇದೆ. ನಮ್ಮ ಈ ಕಡೆ ಅದೆಲ್ಲ ಇಲ್ಲ. ನಂತರ ಎಳ್ಳುಂಡೆ ಮಾಡ್ತೇವೆ ನಾವು, ಕಿಚಡಿ ಮಾಡ್ತೇವೆ, ನಂತರ ತೆಂಗಿನ ಕೊಬ್ಬರಿ ಮಿಠಾಯಿ ಮಾಡ್ತೇವೆ. ಎಲ್ಲರ ಮನೆಯಲ್ಲಿ ಒಂದೊಂದು ಕ್ರಮವಿರ್ತದೆ. ಪ್ರತಿಯೊಂದು ಮನೆಗಳಲ್ಲಿ ಹಬ್ಬದ ಏನಾದರೊಂದು ತಿಂಡಿಯನ್ನು ಮಾಡ್ತಾರೆ. ನೆಂಟರು ಇಷ್ಟೆಲ್ಲ ಬರ್ತಾರೆ. ಹೆಚ್ಚಾಗಿ ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ತುಂಬ ಉತ್ಸವ. ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ಹೋದರೆ ತುಂಬ ಸಂತೋಷದ, ಅಂದರೆ ಎಲ್ಲಿ ನೋಡಿದರೂ ಹಬ್ಬದ ವಾತಾವರಣ. ಸಿಡಿಮದ್ದನ್ನು ಸುಡಿಸ್ತಾರೆ. ನಂತರ ಉತ್ಸವ ನೋಡಲು 2 ಕಣ್ಣು ಸಾಲದು. ಕೃಷ್ಣನ ಉತ್ಸವ ನೋಡಲು 3 ರಥಗಳ ಉತ್ಸವ. ಈಗ ಬಂಗಾರದ ರಥ, ಬೆಳ್ಳಿಯ ರಥ ಅಂತ ಅದರೆಲ್ಲ ಉತ್ಸವ ಇದೆ. ಅದೆಲ್ಲ ನೋಡಲು ತುಂಬ ಜನ ಎಲ್ಲೆಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ನೋಡಲಿಕ್ಕೆ. ಅದೇ ರೀತಿ ಮಕರ ಸಂಕ್ರಾಂತಿ ಅಂದರೆ ಎಲ್ರಿಗೂ ಒಂದು ದೊಡ್ಡ ಹಬ್ಬ ಇದು. ಅಂದರೆ ಗಿಡಗಳು ಸಹ, ಮರಗಳೆಲ್ಲ ಎಲೆ ಉದುರಿ, ಈಗ ಮಾವಿನ ಮರದಲ್ಲಿ ಹೂ ಕೂರ್ತದೆ, ಗೇರು ಮರದಲ್ಲಿ ಸಹ ಹೂ ಕೂರುದು, ಪ್ರತಿಯೊಂದು ಗಿಡ ಮರಗಳಲ್ಲೆಲ್ಲ ಚಿಗುರಿ ಚೆನ್ನಾಗಿ ಗಿಡಗಳು ಲಕಲಕನೆ ಹೊಳೆಯುತ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಹೂವೆಲ್ಲ ಬಿಡಲಿಕ್ಕೆ ಶುರು ಆಗ್ತದೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಹೂ ಆದರೂ ಸಹ ಕೊಳ್ತು ಹೋಗ್ತದೆ. ಚಳಿಗಾಲದಲ್ಲಿ ಚಿಗುರುದೇ ಇಲ್ಲ. ಈಗ ಚಳಿ ಹೋಗಿ ಸ್ವಲ್ಪ ಬಿಸಿಲು ಒಳ್ಳೆ ಬಿಸಿಲು ಬರುವಾಗ ಒಳ್ಳೆ ವಾತಾವರಣ. ಈಗ ಹೆಚ್ಚು ಚಳಿ ಸಹ ಇಲ್ಲ, ಬಿಸಿಲು ಸಹ ಇಲ್ಲ. ಈಗಿನ ವಾತಾವರಣಕ್ಕೆ ಮನ ತುಂಬ ಮುದಗು ತುಂಬುತ್ತದೆ ಹೇಳ್ತಾರಲ್ಲ, ಮುದಗೂಡ್ತದೆ ಹೇಳ್ತಾರಲ್ಲ, ಮನದಲ್ಲಿ ತುಂಬ ಸಂತೋಷ ಆಗ್ತದೆ. ಅದಕ್ಕೆ ಸರಿಯಾಗಿ ಎಲ್ಲ ಹಬ್ಬದ ಸಂಭ್ರಮ ಅದೆಲ್ಲ ನೋಡುವಾಗ ಖುಷಿ ಆಗ್ತದೆ. ಎಲ್ಲರ ಮನೆಯಲ್ಲಿ ಸಹ ಎಳ್ಳುಂಡೆ ಮಾಡಿದರೆ ನಾವು ಈ ದಿನ ಬೇಸನ್ ಲಾಡನ್ನು ಮಾಡಲು ಇಚ್ಛಿಸ್ತೇನೆ. ಬೇಸನ್ ಲಾಡು ಮಾಡೋದು ಹೇಗೆ ಅಂದರೆ ನೋಡಿ, ಮೊದಲು ನಾವು ಗಟ್ಟಿ ಸಕ್ಕರೆಯ ಪಾಕವನ್ನು ಮಾಡಬೇಕು. ಈಗ ಸಕ್ಕರೆ ಪಾಕವನ್ನು ಮಾಡಿ ನಂತರ ಅದನ್ನು ಪುನಃ ನಾವು ಪುಡಿ ಮಾಡಲಿಕ್ಕೆ ಉಂಟು. ಈಗ ನೋಡಿ ಹೇಗೆ ಮಾಡೋದಂತ. ಪಾಕ ಗಟ್ಟಿ ಆಗ್ತಾ ಬಂತು.
ಒಂದೆಳೆ ಎರಡೆಳೆ ಪಾಕವಲ್ಲ, ಇದಕ್ಕೆ ಸರಿ ಗಟ್ಟಿ ಪಾಕವಾಗಬೇಕು. ನಂತರ ಆ ಪಾತ್ರೆಯಲ್ಲಿ ಗಟ್ಟಿಯಾದ ಪಾಕವನ್ನು ಚೆನ್ನಾಗಿ ಕೆದಕಿ, ನಾವು ಗಟ್ಟಿಯಾಗಲು ಬಿಡಬಾರ್ದು, ಪಾತ್ರೆಗೆ ತಾಗಿ ಕೂರಬಾರ್ದು. ಆ ಪಾಕ ಕೆದಕ್ತಾನೇ ಇರಬೇಕು. ಗಟ್ಟಿಯಾದ ಕೂಡಲೇ ಒಂದು ಸಲ ನಾವು ಉರಿಯನ್ನು ನೆನೆಸಬೇಕು. ಈಗ ಪಾಕ ಬೇಗ ಗಟ್ಟಿ ಆಗ್ತದೆ. ಈಗ ನಾವು ಕಡಲೆ ಹಿಟ್ಟನ್ನು ಹುರಿಯುವ. ಕಡಲೆ ಹಿಟ್ಟಿಗೆ ಮೊದಲು ಒಂದು ಅರ್ಧ ಕಪ್ ತುಪ್ಪವನ್ನು ಬಿಸಿ ಮಾಡಬೇಕು. ಇದರಲ್ಲಿ ಅರ್ಧ ಕಪ್ ತುಪ್ಪ ಇದೆ. ಅರ್ಧ ಕಪ್ ತುಪ್ಪ ಎಲ್ಲ ಒಂದೇ ಸಲ ಹಾಕಬೇಕು. ಇದಕ್ಕೆ 2 ಕಪ್ ಕಡಲೆ ಹಿಟ್ಟನ್ನು ಹಾಕ್ಲಿಕ್ಕಿದೆ. ಅದಕ್ಕಿಂತ ಮೊದಲು ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ 1.5 ದೊಡ್ಡ ಚಮಚ ಬಾಂಬೆ ರವೆಯನ್ನು ಸ್ವಲ್ಪ 1-2 ನಿಮಿಷ ಹುರಿಬೇಕು ಈ ತುಪ್ಪದಲ್ಲಿ. 1.5 ದೊಡ್ಡ ಚಮಚ ಬಾಂಬೆ ರವೆ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಈಗ ಚೆನ್ನಾಗಿ ಹುರಿಬೇಕು. ಇದು ಎಲ್ಲ ಕಡಲೆ ಹಿಟ್ಟು ಈಗ ಹೀರಿಕೊಂಡ ತುಪ್ಪವನ್ನು ಬಿಡ್ತದೆ. ಅದು ಅಂದರೆ ಅಷ್ಟು ಸಣ್ಣ ಉರಿಯ ಮೇಲೆ ನಾವು ಇದನ್ನು ಹೀಗೆ ಹುರಿಬೇಕಾಗ್ತದೆ. ಚೆಂದ ಮಾಡಿ ಹುರಿಬೇಕು. ಕಡಲೆ ಹಿಟ್ಟು ಫ್ರೆಶ್ ಆಗಬೇಕು. ಸ್ವಲ್ಪ ಹಾಳಾದರೆ ಕಡಲೆ ಹಿಟ್ಟಿಗೆ ಅಡ್ಡಿ ಪರಿಮಳ ಬರ್ತದೆ. ಆಗ ರುಚಿ ಅಷ್ಟು ಒಳ್ಳೆಯದು ಬರೋದಿಲ್ಲ. ಮಾಡಿದ ಕೆಲಸ ಎಲ್ಲ ವ್ಯರ್ಥವಾಗ್ತದೆ. ತುಪ್ಪ ಸಹ ಹಾಗೆ ಫ್ರೆಶ್ ಇರಬೇಕು. ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಸಣ್ಣ ಉರಿಯ ಮೇಲೆ ಹುರಿತಾನೆ ಇರಬೇಕು. ಸಾಧಾರಣ ಒಂದು ಅರ್ಧ ಗಂಟೆ ಹೋಗ್ತದೆ ಹುರಿಲಿಕ್ಕೆ. ಸಣ್ಣ ಉರಿಯ ಮೇಲೆ ಅರ್ಧ ಗಂಟೆ ಬೇಕಾಗ್ತದೆ ಇದಕ್ಕೆ ಹುರಿಲಿಕ್ಕೆ. ಸಕ್ಕರೆ ಪಾಕವನ್ನು ಗಟ್ಟಿ ಮಾಡಿ ತಣಿಸಿ ಅದನ್ನು ಸರಿ ಚೆನ್ನಾಗಿ ಬಾಣಲೆಯಲ್ಲಿ ಪಾತ್ರೆಯಲ್ಲಿ ಕೆದಕಬೇಕು. ನಂತರ ನೋಡಿ ಹೀಗೆ ಪುಡಿ ಆಗ್ತದೆ. ಎಲ್ಲ ಕೆದಕಿದಾಗ ಪುನಃ ಸಕ್ಕರೆ ನೀರೆಲ್ಲ ಆರಿ ಪುನಃ ಸಕ್ಕರೆ ಆಗ್ತದೆ. ಅದನ್ನು ಸರಿ ಚೆನ್ನಾಗಿ ಕೆದಕಬೇಕು, ಅಲ್ಲೇ ಬಿಡಬಾರ್ದು. ಕೆದಕ್ತಾ ಅದನ್ನು ಪುನಃ ಪಾತ್ರೆಯಲ್ಲಿ ಹಾಕಿಡಬೇಕು. ಸ್ವಲ್ಪ ತಣ್ಣದ ನಂತರ ಪುಡಿ ಮಾಡಬೇಕು. ಈಗ ಇದು ಕಡಲೆ ಹಿಟ್ಟು ಸಹ ಹುರಿ ಆಗಲಿಕ್ಕಾಯಿತು. ಹೇಗೆ ಉಡಿ ಉಡಿ ಇತ್ತಲ್ಲ, ಈಗ ಎಲ್ಲ ತುಪ್ಪವನ್ನು ಎಳ್ಕೊಂಡು ಚೆನ್ನಾಗಿ ಪರಿಮಳ ಬರ್ತದೆ ನೋಡಿ. ಈಗ ಈ
ರೀತಿ ಕೆದಕ್ತಾನೆ ಇರಬೇಕು. ಇದಕ್ಕೆ ಸ್ವಲ್ಪ ಸಣ್ಣ ಉರಿಯ ಮೇಲೆ ಮಾಡಬೇಕಿದು. ದೊಡ್ಡ ಉರಿ ಮಾಡಿದರೆ ಹಿಟ್ಟು ಕರಟಿ ಹೋಗ್ತದೆ, ಬೇಯುವುದಿಲ್ಲ, ಅದರ ಹಸಿ ವಾಸನೆ ಹೋಗುವುದಿಲ್ಲ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಸಾಧಾರಣ ಒಂದು ಅರ್ಧ ಗಂಟೆ ಆದರೂ ಇದನ್ನು ಸಣ್ಣ ಉರಿಯ ಮೇಲೆ, ಅಂದರೆ ಸಣ್ಣ ಬರ್ನರ್ನಲ್ಲಿ ಸಣ್ಣ ಉರಿಯ ಮೇಲೆ ಹುರಿಬೇಕು ಇದನ್ನು. ಪುನಃ ಇದು ತುಪ್ಪ ಬಿಡ್ತದೆ. ನಾವು ಹಾಕಿದ ತುಪ್ಪ ಉಂಟಲ್ಲ ನೋಡಿ, ಈಗ ಹೇಗೆ ಪಸೆ 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 ಆಗಿದೆ ನೋಡಿ, ಚೆನ್ನಾಗಿ ಹುರಿದಿದೆ. ಈಗ ಇನ್ನೀಗ ಸಕ್ಕರೆ ಸ್ವಲ್ಪ ಬಿಸಿ ಉಂಟು. ಇದು ಸ್ವಲ್ಪ ತಣ್ಣದಿದೆ. ತಣ್ಣದ ನಂತರ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಲಡ್ಡು ಕಟ್ಟೋದು. ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಏಲಕ್ಕಿ ಮತ್ತು ಸಣ್ಣ ಜಾಯಿಕಾಯಿ ತುಂಡನ್ನು ಹಾಕಿದ್ದೇನೆ. ಆ ಪುಡಿಯನ್ನು ಸಕ್ಕರೆ ಪುಡಿಗೆ ಮಿಕ್ಸ್ ಮಾಡಬೇಕು. ಗಡಿಬಿಡಿ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ತಿಂಡಿಯನ್ನೆಲ್ಲ ಮಾಡುವಾಗ ಸ್ವಲ್ಪ ಸಮಾಧಾನದಿಂದ ಮಾಡಬೇಕಾಗ್ತದೆ, ನಿಧಾನವಾಗಿ ಮಾಡಬೇಕಾಗ್ತದೆ. ಒಂದು ವಿಷಯ ಮಾತ್ರ ನೆನಪಿಡಿ, ತುಪ್ಪ ಮತ್ತು ಕಡಲೆ ಹಿಟ್ಟು ಫ್ರೆಶ್ ಆಗಿರಬೇಕು. ತುಪ್ಪಕ್ಕೆ ಸ್ವಲ್ಪ ಜಿಡ್ಡು ವಾಸನೆ ಬಂದರೆ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗ್ತದೆ, ತಿನ್ನಲಿಕ್ಕಾಗೋದಿಲ್ಲ ಲಡ್ಡು. ಚಿರುಮುಂಡೆಯನ್ನು ಮಾಡ್ತೇವೆ ನಾವು, ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಅದು ಅಷ್ಟು ಹಿಟ್ಟು ಹುರಿಲಿಕ್ಕೆ ಹೊತ್ತೋಗೋದಿಲ್ಲ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅಡ್ಡಿ ಪರಿಮಳ ಬರ್ತದೆ, ಹಸಿ ಪರಿಮಳ ಬರ್ತದೆ. ಅದಕ್ಕಾಗಿ ಹಸಿ ಪರಿಮಳ ಎಲ್ಲ ಹೋಗಬೇಕಾದ್ರೆ ಚೆನ್ನಾಗಿ ಹುರಿಕೊಳ್ಬೇಕಾಗ್ತದೆ ಸಣ್ಣ ಉರಿ ಮೇಲೆ. ನೋಡಿ ಈಗ ಆಯ್ತಿದು, ಈಗ ತುಪ್ಪ ಬಿಡ್ತದೆ ಇದಕ್ಕೆ ನೋಡಿ, ತುಪ್ಪ ಬಿಡ್ತದೆ ನೋಡಿ. ಇನ್ನು ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಳುವ. ಆಯಿತು, ಇದನ್ನು ಆಫ್ ಮಾಡುವ. ಈಗ ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಬೇಕು. ನೋಡಿ ಹೀಗೆ ಹರಳು ಇರ್ತದೆ ಇದರಲ್ಲಿ. ಇದನ್ನು ಚೆನ್ನಾಗಿ ನಾವು ಪುಡಿ ಮಾಡಬೇಕು. ಸಕ್ಕರೆಯನ್ನು ಪಾಕ ಮಾಡಿ, ಗಟ್ಟಿ ಪಾಕ ಮಾಡಿ ಇದನ್ನು ಪುಡಿ ಮಾಡೋದ್ರಿಂದ ಯಾಕಪ್ಪ ಹೀಗೆ ಮಾಡ್ತಾರೆ, ಪುನಃ ಪುಡಿ ಮಾಡಿದರೆ ಡೈರೆಕ್ಟ್ ಪುಡಿ ಮಾಡಿ ಹಾಕ್ಬೋದಲ್ಲ ಅಂತ ಎಣಿಸ್ಬೋದು ನೀವು. ಈ ರೀತಿ ಮಾಡೋದ್ರಿಂದ ಸಕ್ಕರೆ ಸಪೂರ ರವೆಯಾಗಿ ಆಗ್ತದೆ, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು. ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡ್ಬೋದು, ಬಿಸಿ ಬಿಸಿ ಇರ್ತದಲ್ಲ. ಈಗ ಸಕ್ಕರೆ ತಣ್ಣದಿದೆ. ಅದೇ ಪಾಕದ ಉಂಡೆ ಆದರೆ ಅದು ನಿಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಪಾಕ ಅಷ್ಟು ಬೇಗ ತಣಿಯುವುದಿಲ್ಲ. ಇದು ದಪ್ಪ ಗಟ್ಟಿ ಪಾಕದ ಪುಡಿ ಬೇಗ ತಣಿತದೆ, ಗಟ್ಟಿ ಪಾಕ ಬೇಗ ಗಟ್ಟಿ ಆಗ್ತದೆ. ತಣ್ಣದು ಬೇಗ ನೋಡಿ ಎಷ್ಟು ಬೇಗ ತಣಿಯುತ್ತೆ. ಏಲಕ್ಕಿ ಮತ್ತು ಸಣ್ಣ ಜಾಯಿಕಾಯಿ ತುಂಡನ್ನು ಹಾಕಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ
ಪಾಕದ ಹಾಗೆ ಆಗ್ತದೆ. ಪುನಃ ಇದು ಕಟ್ಟಲಿಕ್ಕೆ ಅಂಟು ಬರ್ತದೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾರಿಗೆ ನೋಡಿದ್ರು ಸ್ವೀಟ್ ತಿನ್ನೋದಿಲ್ಲ ಹೇಳ್ತಾರೆ. ಅದರಿಂದ ಸಣ್ಣದು ಮಾಡಿದರೆ ಅರ್ಧ ಕೊಡಿ ಹೇಳೋದಕ್ಕಿಂತ ಸಣ್ಣದೊಂದು ಲಾಡು ಮಾಡಿ ಕೊಟ್ಟರೆ ಒಳ್ಳೆಯದಾಗ್ತದೆ. ಬಾಣಲೆಗೆ ಸಕ್ಕರೆ ಹಾಕಿ 1/4 ಕಪ್ ನೀರು ಸೇರಿಸಿ ಒಲೆ ಮೇಲಿಟ್ಟು ಪಾಕ ತಯಾರಿಸಿ ಸಕ್ಕರೆ ಗಟ್ಟಿ ಪಾಕ ಆದೊಡನೆ ಬಾಣಲೆಯನ್ನು ಕೆಳಗಿಳಿಸಿ ಸಟ್ಟುಗದಿಂದ ಚೆನ್ನಾಗಿ ಮಗುಚಿರಿ. ತಣಿದ ನಂತರ ಮಿಕ್ಸರಿಗೆ ಹಾಕಿ ನಯವಾಗಿ ಪುಡಿ ಮಾಡಿ ಜಾಯಿಕಾಯಿ ಮತ್ತು ಏಲಕ್ಕಿಯನ್ನು ಪುಡಿ ಮಾಡಿ ಸಕ್ಕರೆ ಪುಡಿಯೊಟ್ಟಿಗೆ ಬೆರೆಸಿ ಇಡಿ. ಬಾಣಲೆಗೆ ತುಪ್ಪ ಹಾಕಿ ಒಲೆಯ ಮೇಲಿಟ್ಟು ತುಪ್ಪ ಬಿಸಿಯಾದೊಡನೆ ಅದರಲ್ಲಿ ರವೆಯನ್ನು 2 ನಿಮಿಷ ಹುರಿಯಿರಿ. ನಂತರ ಕಡಲೆ ಹಿಟ್ಟನ್ನು ಸೇರಿಸಿ ಉರಿ ಸಣ್ಣಗೆ ಮಾಡಿ ಚೆನ್ನಾಗಿ ಹುರಿಯಿರಿ. ಹಿಟ್ಟು ತುಪ್ಪ ಬಿಟ್ಟುಕೊಟ್ಟ ಕೂಡಲೇ ಬಾಣಲೆ ಕೆಳಗಿಳಿಸಿ ತಣಿಯಲು ಬಿಡಿ. ತುಪ್ಪ ಬಿಟ್ಟುಕೊಟ್ಟ ಹಿಟ್ಟು ಉಂಡೆ ಮಾಡಲು ತಯಾರಾಗಿರುತ್ತದೆ. ತಣಿದ ನಂತರ ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಸಣ್ಣ ಲಿಂಬೆ ಗಾತ್ರದ ಉಂಡೆ ಮಾಡಿರಿ. ವಿಶೇಷ ಸೂಚನೆ: ಹಿಟ್ಟು ಚೆನ್ನಾಗಿ ಹುರಿಯಬೇಕು. ಇಲ್ಲದಿದ್ದರೆ ಲಾಡಿಗೆ ಹಿಟ್ಟಿನ ಹಸಿ ವಾಸನೆ ಬರಬಹುದು. ಹಿಟ್ಟು ಹೊಸದಾಗಿರಬೇಕು. ಹಳೆಯ ಹಿಟ್ಟು ಉಪಯೋಗಿಸಿದರೆ ಕೆಲಸ ವ್ಯರ್ಥವಾಗುವುದು. ಈ ದಿನ ನಾವು ಮಾಡಿದ ತಿಂಡಿಯನ್ನು ರುಚಿ ನೋಡಲು ನಮ್ಮ ಜೊತೆ ವಾಸುದೇವ್ ಹೊಳ್ಳ ಅವರು ಇದ್ದಾರೆ. ನಮಸ್ಕಾರ ಸರ್, ನಿಮಗೆ ಸ್ವಾಗತ. ಇವರು ಹೈದರಾಬಾದಿನ HALನಲ್ಲಿ ಸೈನ್ಸಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ನಿವೃತ್ತಿಯಾಗಿ ನಮ್ಮ ಊರಿಗೆ ಬಂದಿದ್ದಾರೆ. ನಿಮಗೆ ಸ್ವಾಗತ ಸರ್. ಈ ದಿನದ ಬೇಸನ್ ಲಾಡು ರುಚಿ ನೋಡಿ ಸರ್. ಇದಕ್ಕೆ ಸಕ್ಕರೆ, ಬೇಸನ್, ತುಪ್ಪ ಮತ್ತೆ ಏಲಕ್ಕಿ ಪುಡಿ, ಸಣ್ಣ ಜಾಯಿಕಾಯಿ ತುಂಡು. ಜಾಯಿಕಾಯಿ ಪರಿಮಳಕ್ಕೆ, ಏಲಕ್ಕಿ ಮತ್ತೆ ಜಾಯಿಕಾಯಿ ಪರಿಮಳಕ್ಕೆ. ತುಂಬ ರುಚಿಯಾಗಿದೆ, ನುಣ್ಣಗೆ ಇದೆ. ಬಾಯಿಗೆ ಹಾಕಿದ ಕೂಡಲೇ ಹೌದು, ಬೇಗ ಕರಗಿ ಹೋಗ್ತದೆ. ತಿನ್ನಲು ರುಚಿಯಾಗಿದೆ. ನಮ್ಮದು ಚುರ್ಮುರಿ ಲಾಡು ಮಾಡ್ತೇವಲ್ಲ, ನಾವು ಚುರ್ಮುಂಡೆ ಅಂತ ಹೇಳ್ತೇವೆ. ಚುರ್ಮುಂಡೆ ಗೋಧಿ ಹಿಟ್ಟಿದ್ದು. ಅದು ಏನಾಗ್ತದೆ ಅಂದರೆ ನಾವು ತಿನ್ನುವಾಗ ಹೋಗಿ ಇಲ್ಲಿ ಮೇಲೆ ಗಟ್ಟಿ ಕೂತ್ಕೊಳ್ತದೆ. ಇದು ಆ ರೀತಿ ಆಗುದಿಲ್ಲ. ಯಾಕೆಂದರೆ ಕರಗುತ್ತದೆ. ಯಾಕೆಂದರೆ ಇದು ಸಕ್ಕರೆಯನ್ನು ನಾವು ಡೈರೆಕ್ಟ್ ಪುಡಿ ಮಾಡಿ ಹಾಕಲಿಲ್ಲ. ಸಕ್ಕರೆಯನ್ನು ಪಾಕ ಮಾಡಿ ನಂತರ ಅದನ್ನು ಸ್ವಲ್ಪ ಗಟ್ಟಿಯಾದ ತಕ್ಷಣ ಅದನ್ನು ಪುಡಿ ಮಾಡಿಕೊಂಡು ಸಕ್ಕರೆ ಪುನಃ ಪುಡಿ ಮಾಡೋದು. ಪಾಕ ಮಾಡಿ ಪುಡಿ ಮಾಡಿ. ಎಷ್ಟು ಪುಡಿ ಮಾಡ್ತೀವಿ? ಅದು ಜಾಸ್ತಿ ನಯ ಆಗುದಿಲ್ಲ. ನಾವು ಹೀಗೆ ಡೈರೆಕ್ಟ್ ಸಕ್ಕರೆ ಹಾಕಿದಾಗ ಪೌಡ್ರಿನ ಹಾಗೆ ಪುಡಿ ಆಗ್ತದೆ. ಇದು ನಾವು ಪಾಕ ಮಾಡಿದ ಸಕ್ಕರೆ ಅಷ್ಟು ಪುಡಿ ಆಗುದಿಲ್ಲ, ರವೆ ರವೆ ಇರ್ತದೆ ಅದರಲ್ಲಿ. ಅದು ರುಚಿ ಸಹ ಬೇರೆ ಬರ್ತದೆ. ನೋಡ್ಲಿಕ್ಕೂ ಚೆನ್ನಾಗಿದೆ. ದೊಡ್ಡವರು ಸಣ್ಣವರು ತಿನ್ಬಹುದು. ಅದೊಂದು. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ನಿಮ್ಮ ಮನೆ ಅಂಗಳದ ಔಷಧೀಯ ಸಸ್ಯದಲ್ಲಿ ನುಗ್ಗೆ ಸೊಪ್ಪು ಎಲ್ಲರ ಹಿತ್ತಲುಗಳಲ್ಲಿ ಇರುವ ಒಂದು ಸಾಮಾನ್ಯ ಮರ. ಅಂದರೆ ಇದನ್ನು ನಾವು ಈ ಸೊಪ್ಪಿನಿಂದ
ಎಷ್ಟು ಔಷಧಿ ಗುಣ ಉಂಟಂತ ನಮಗೆ ಗೊತ್ತಿಲ್ಲ. ಇದರ ಕಾಂಡ ಆಗಲಿ, ನಂತರ ಹೂವಿನಲ್ಲೇ ಆಗಲಿ, ಮತ್ತು ಇದರ ಕಾಯಿ ಉಂಟು, ಅದರ ಕೋಡು ಹೇಳ್ತೇವೆ ನಾವು, ನುಗ್ಗೆ ಕೋಡು, ಅದಾಗಲಿ ತುಂಬ ಉಪಯೋಗಕ್ಕೆ ಬೀಳ್ತದೆ. ಈ ನುಗ್ಗೆ ಕೋಡನ್ನು ನಾವು ಡ್ರಮ್ ಸ್ಟಿಕ್ಸ್ ಅಂತ ಹೇಳ್ತೇವೆ. ನೋಡುವಾಗ ಡೋಲ್ ಹೊಡೆಯುವ ಒಂದು ಕೋಲಿನ ಹಾಗೆ ಇರ್ತದೆ. ನಂತರ ಬಾಣಂತಿಯರಿಗೆ ಬರ್ಮಾದಲ್ಲಿ ಇಂಜು ಅಂತ ಒಂದು ಇದರ ಸಾರವನ್ನು ತೆಗೆದು ಎಲೆಯ ಸಾರನ್ನು ಮಾಡಿ ಬಾಣಂತಿಯಾದ ದಿನದಿಂದ 10 ದಿನದವರೆಗೆ ಇದನ್ನು ಕುಡಿಸ್ತಾರೆ. ಯಾಕೆಂದರೆ ತಾಯಿಗೆ, ಬಾಣಂತಿಗೆ ಮೊಲೆ ಹಾಲು ಹೆಚ್ಚಾಗಿ ಮಗುವಿಗೆ ಒಳ್ಳೆಯದಂತ ಇದನ್ನು ಕೊಡ್ತಾರೆ. ನಂತರ ಕೇರಳದಲ್ಲಿ ಸಹ ಹಾಗೆ ಇದರದ್ದು ಮುರುಂಗಕಾಯಿ ಎಲೆ ಅಂತ ಬಾಣಂತಿಯರಿಗೆ ಇದರ ಸೊಪ್ಪಿನ ಪಲ್ಯವನ್ನು ಮಾಡಿ ಹಾಕ್ತಾರೆ. ಇದು ಒಂದು 2 ಕಪ್ ಸೊಪ್ಪು, ನಂತರ 1 ಮುಷ್ಟಿ ತೊಗರಿಬೇಳೆ ಹಾಕಿ ಬೇಯಿಸೋದು. ನಂತರ ಒಂದು ಸ್ವಲ್ಪ ತೆಂಗಿನ ತುರಿ, 1-2 ಹಸಿಮೆಣಸು, ಜೀರಿಗೆ, ಹರಸಿನ ತುಂಡು ಹಾಕಿ ಮಸಾಲೆ ಮಾಡಿ ಇದಕ್ಕೆ ಹಾಕಿ ಈ ಪಲ್ಯವನ್ನು ಮಾಡಿ ಬಾಣಂತಿಗೆ ಹಾಕ್ತಾರೆ. ನಂತರ ಇದು ಪ್ರತಿಯೊಂದಕ್ಕೂ ಹಾಲಿನಲ್ಲಿರುವ ಪೋಷಕಾಂಶ ಸಹ ಇದರಲ್ಲಿದೆ. ಹಾಲಿನಲ್ಲಿರುವ ಎಷ್ಟೋ ಪಾಲು 1 ಕಪ್ ಹಾಲಿನಲ್ಲಿ 1 ಲೀಟರ್ ಹಾಲಿನಲ್ಲಿರುವ ಅಂಶಗಳೆಲ್ಲ 1 ಕಪ್ ರಸದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ನಂತರ ನುಗ್ಗೆ ಕೋಡಿನ ಬೀಜದಿಂದ ಬೆನ್ ಆಯಿಲ್ ಅಂತ ಹೇಳಿ ಒಂದು ಎಣ್ಣೆಯನ್ನು ಮಾಡ್ತಾರೆ. ಈ ಎಣ್ಣೆ ಸಂಧಿ ನೋವಿಗೆ, ನಂತರ ಕೀಲುಗಳ ನೋವಿಗೆಲ್ಲ ಒಳ್ಳೆಯದು. ಆದ್ದರಿಂದ ಈ ಉಪಯುಕ್ತವಾದ ಮರವನ್ನು ನಿಮ್ಮ ತೋಟದಲ್ಲಿ ಬೆಳೆಸಿ ಇದರ ಉಪಯೋಗವನ್ನು ಪಡೆದು ಆನಂದವಾಗಿರಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮಸ್ಕಾರ.